ಆದರೆ ಶಾಸ್ತ್ರ ಹೇಳ್ತಾ ಇದೆ, ಹೆಣ್ಣು ಮಗುವಿಗಾದರೆ 3 ಅಕ್ಷರದ ಹೆಸರನ್ನು ಇಡಬೇಕು ಅಂತ, ಅದು ಅರ್ಥ ಇರತಕ್ಕಂಥ ಹೆಸರನ್ನು ಇಡಬೇಕು ಅಂತ. ಗಂಡು ಮಗು ಆದರೆ ಅದಕ್ಕೆ 4 ಅಕ್ಷರದ ಹೆಸರನ್ನು ಇಡಬೇಕು ಎಂಬುದಾಗಿ ಶಾಸ್ತ್ರದ ನಿಯಮ. ಅದರಂತೆ ಈ ಮಧ್ಯಗೇಹ ಭಟ್ಟರು ಕೂಡ ಮಗುವಿಗೆ ವಾಸುದೇವ ಅಂತ ನಾಮಕರಣವನ್ನು ಮಾಡಿದ್ದಾರಂತೆ. ಯಾಕೆ ವಾಸುದೇವ ಅಂತ ನಾಮಕರಣ ಮಾಡಿದ್ರು? ಅದಕ್ಕೆ ಅರ್ಥ ಇದೆ ಅನ್ನೋದನ್ನು, ಆ ನಾಮ ಅನ್ವರ್ಥವಾಗಿತ್ತು ಅನ್ನೋದನ್ನು ವರ್ಣನೆ ಮಾಡುತ್ತಾರೆ. ಇವರು ವಾಯುದೇವರು, ವಾಯುದೇವರಿಗೆ ಅಸುದೇವ ಎಂಬುದಾಗಿ ಹೆಸರು. ಅವರು ಅವತಾರ ಮಾಡಿದರು. ಯಾತಕ್ಕೋಸ್ಕರ ಅವತಾರ ಮಾಡಿದ್ದಾರೆ? ಜ್ಞಾನಕ್ಕೋಸ್ಕರವೇ. ಲೋಕದಲ್ಲಿ ತತ್ವಜ್ಞಾನ ಇಲ್ಲದೇ ಇರತಕ್ಕಂಥ ಜೀವರಿಗೆ ತತ್ವಜ್ಞಾನವನ್ನು ಕೊಟ್ಟು ಅನುಗ್ರಹಿಸಬೇಕು ಎಂಬುದಾಗಿ ಅವತಾರ ಮಾಡಿದ್ದಾರೆ. ಹೀಗೆ ತತ್ವಜ್ಞಾನಕ್ಕೋಸ್ಕರವೇ ಯಾರು ಭೂಮಿಯಲ್ಲಿ ಅಸುದೇವ ಅವತಾರ ಮಾಡಿದ್ದಾರೋ ಅದರಿಂದಾಗಿ ಅವರನ್ನು ವಾಸುದೇವ ಅಂತ ಕರೆದರು ಅಂತ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟರು ತಮ್ಮ ಪುತ್ರೋತ್ಸವದ ವಿಷಯವನ್ನು ಕೇಳಿ ಅವರಿಗೆ ಸಂತೋಷ ಆಯಿತು ಅಂತ ವರ್ಣನೆ ಮಾಡಿದ್ದಾರೆ. ಹಿಂದೆ 12 ವರ್ಷಗಳ ಕಾಲ ಭಗವಂತನ ಸೇವೆಯನ್ನು ಮಾಡಿ ಸದ್ಗುಣ ಸಂಪನ್ನನಾದ ಪುತ್ರನ ಪ್ರಾಪ್ತಿಯಾಗಬೇಕೆಂಬುದಾಗಿ ಅವರು ಆಸೆಯನ್ನು ಇಟ್ಕೊಂಡಿದ್ದರು. ಅಂತಹ ಮಧ್ಯಗೇಹ ಭಟ್ಟರಿಗೆ ತಮ್ಮ ಅಪೇಕ್ಷೆಯಂತೆ ಭಗವಂತನ ಕರುಣೆಯಿಂದ ಪುತ್ರನೇ ಹುಟ್ಟಿದ್ದಾನೆ ಎಂಬತಕ್ಕಂತಹ ವಿಷಯವನ್ನು ಕೇಳಿದಾಗ ಎಷ್ಟು ಸಂತೋಷ ಆಗಿರಬಹುದು. ಅಷ್ಟೇ ಅಲ್ಲ, ಯಾವಾಗಲೂ ಶುಭ ಸೂಚನೆ ಎಂಬತಕ್ಕಂಥದ್ದು ಆಗಿ ನಮಗೆ ಶುಭ ವಿಷಯ ಎಂಬತಕ್ಕಂಥದ್ದು ತಿಳಿದು ಬಂದಿದೆ ಅಂತಾದರೆ ಇನ್ನಷ್ಟು ಆನಂದ ಆಗುತ್ತೆ. ಹಾಗೆ ಇವರಿಗೂ ಕೂಡ ಆ ಮಂಗಳಮಯವಾದ ವಾದ್ಯದ ಶ್ರವಣ ಆದ ಮೇಲೆ ಆ ಮಗನ ಉತ್ಪತ್ತಿಯ ಅವತಾರದ ವಿಷಯ ಎಂಬತಕ್ಕಂಥದ್ದು ಅವರಿಗೆ ತಿಳಿದಿದೆ. ತುಂಬ ಸಂತೋಷಗೊಂಡಿದ್ದಾರಂತೆ. ಇನ್ನೂ ಹೋಗಿ ಮನೆಯಲ್ಲಿ ಮಗನನ್ನು ನೋಡಿಲ್ಲ, ಮಗುವಿನ ಮುಖವನ್ನು ನೋಡಲಿಲ್ಲ ಅಂತಾದರೂ ಕೂಡ ಆ ವಿಷಯವನ್ನು ಕೇಳಿದಾಗಲೇ ಅವರಿಗೆ ತುಂಬ ಆನಂದ ಆಯಿತು. ಈ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಇವರಿಗೆ ಆದದ್ದು ಪರೋಕ್ಷವಾಗಿ ವಿಷಯ ತಿಳಿದು ಬಂದದ್ದು. ಪರೋಕ್ಷವಾಗಿ ಅವರಿಗೆ ವಿಷಯ ತಿಳಿದರೂ ಕೂಡ ಅವರಿಗೆ ಬಹಳ ಆನಂದ ಆಯಿತು ಅನ್ನುವ ಮೂಲಕ ಯಾವ ಶಾಸ್ತ್ರದ ಒಂದು ವಿಶಿಷ್ಟವಾದಂತಹ ಪ್ರಮೇಯ ಇದೆ ಅದನ್ನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದ್ದಾರೆ. ಏನು ಶಾಸ್ತ್ರದ ಒಂದು ವಿಶಿಷ್ಟವಾದ ಪ್ರಮೇಯ ಅಂದರೆ, ಒಂದು ಸಿದ್ಧಾಂತದಲ್ಲಿ ಒಂದು ವಾಕ್ಯದಿಂದ ಅರ್ಥಜ್ಞಾನ ಬರಬೇಕು ಅಂತಾದರೆ ಆ ವಾಕ್ಯ ಒಂದು ವಿಧಿಯನ್ನು ಬೋಧನೆ ಮಾಡಬೇಕು ಅಥವಾ ನಿಷೇಧವನ್ನು ಬೋಧನೆ ಮಾಡಬೇಕು. ಅರ್ಥಾತ್ ಮಾಡು ಅಂತ ಹೇಳ್ತಾ ಇರಬೇಕು ಅಥವಾ ಮಾಡಬೇಡ ಅಂತ ಹೇಳಬೇಕು. ಇಂತಹ ವಾಕ್ಯಗಳು ಮಾತ್ರ ನಮಗೆ ಅರ್ಥಜ್ಞಾನವನ್ನು ಉಂಟು ಮಾಡುತ್ತೆ. ಅದು ಬಿಟ್ಟು ವಸ್ತುವಿನ ಇರುವಿಕೆ ಆ ವಾಕ್ಯಗಳು ಅರ್ಥಜ್ಞಾನವನ್ನು ಉಂಟು ಮಾಡೋದಿಲ್ಲ ಎಂಬುದಾಗಿ ಒಂದು ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಮತದಲ್ಲಿ ನಿರೂಪಣೆ ಮಾಡತಕ್ಕಂಥ ಒಂದು ಪ್ರಮೇಯ. ಇದಕ್ಕೆ ಕಾರ್ಯತಾವಾಚಕವಾದ ಪದಗಳು ಅರ್ಥಜ್ಞಾನವನ್ನು ಉಂಟು ಮಾಡ್ತವೆ ಅಂತ. ಮಾಡು ಅಥವಾ ಮಾಡಬೇಡ ಅಂತ ಇದು ವಿಧಿಬೋಧಕ ನಿಷೇಧಬೋಧಕ ವಾಕ್ಯಗಳಿಗೆ ಮಾತ್ರ ಅರ್ಥವನ್ನು ತಿಳಿಸುವಂತಹ ಶಕ್ತಿ ಇದೆ. ಎಲ್ಲಿ? ವೇದವಾಕ್ಯಗಳಿಗೆ. ಅಂದರೆ ವೇದದಲ್ಲಿಯೂ ಕೂಡ ಕೆಲವೊಂದು ವಾಕ್ಯಗಳು ಪ್ರಮಾಣ, ಕೆಲವೊಂದು ವಾಕ್ಯಗಳು ಅಪ್ರಮಾಣ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನನ್ನು ತಿಳಿಸಿಕೊಡತಕ್ಕಂತಹ ವಾಕ್ಯಗಳಿದೆಯಲ್ಲ, ಇದೆಲ್ಲ ಭಗವಂತನ ಸ್ವರೂಪವನ್ನು ನಿರೂಪಣೆ ಮಾಡ್ತಾ ಇದೆ. ಇದು ಯಾವುದು ಕೂಡ ವಿಧಿಯನ್ನೋ ನಿಷೇಧವನ್ನೋ ಬೋಧಿಸ್ತಾ ಇಲ್ಲ. ಅದರಿಂದಾಗಿ ಪರಮಾತ್ಮನ ಬಗ್ಗೆ ವಿವರಣೆ ನೀಡುವಂತಹ ವೇದವಾಕ್ಯಗಳು ಅಪ್ರಮಾಣ ಅಂತ ಕೆಲವರು ಪ್ರತಿಪಾದನೆ ಮಾಡ್ತಾರೆ. ವೇದದಲ್ಲಿ 2 ವಿಧವಾದ ವಾಕ್ಯಗಳಿದೆ. ಒಂದು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ,
ನೋಡಿ, ಇಲ್ಲಿ ಯಜೇತ ಅಂತ ಯಾಗವನ್ನು ವಿಧಾನ ಮಾಡ್ತಾ ಇದ್ದಾರೆ. ಮಾಡು ಅಂತ ವಾಕ್ಯ ಹೇಳ್ತಾ ಇದೆ. ಅಥವಾ ನ ಸುರಾಂ ಪಿಬೇತ್ ಅಂತ ಶ್ರುತಿವಾಕ್ಯ ಇದೆ. ಮದ್ಯಪಾನವನ್ನು ಮಾಡಬೇಡ, ಹೀಗೆ ಒಂದು ಯಜ್ಞವನ್ನು ಮಾಡು ಅಂತ ಹೇಳ್ತಕ್ಕಂಥ ವಾಕ್ಯ, ನಿಷಿದ್ಧವಾದ ಕರ್ಮವನ್ನು ಮಾಡಬೇಡ ಅಂತ ಹೇಳ್ತಕ್ಕಂಥ ವಾಕ್ಯ. ಈ ವಾಕ್ಯಗಳು ಪ್ರಮಾಣ. ಅದು ಬಿಟ್ಟು ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಭಗವಂತ ಜ್ಞಾನಾನಂದ ಪೂರ್ಣನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯ ಇದು ಪ್ರಮಾಣ ಅಲ್ಲ. ಯಾಕೆ? ಇದು ವಿಧಿಯನ್ನು ನೀವು ಬೋಧನೆ ಮಾಡ್ತಾ ಇಲ್ಲ, ನಿಷೇಧವನ್ನು ಬೋಧನೆ ಮಾಡ್ತಾ ಇಲ್ಲ ಎಂಬುದಾಗಿ. ಹೀಗೆ ವಿಧಿ ನಿಷೇಧ ಬೋಧಕವಲ್ಲದ ಪರಮಾತ್ಮನ ಪಾರಮ್ಯವನ್ನು ತಿಳಿಸಿಕೊಡುವ ವಾಕ್ಯಗಳೆಲ್ಲ ಅಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂತಹ ಒಂದು ಸಿದ್ಧಾಂತ ಇದೆ. ಆದರೆ ಈ ಸಿದ್ಧಾಂತ ಸರಿಯಲ್ಲ ಎಂಬತಕ್ಕಂಥದ್ದನ್ನು ಆಚಾರ್ಯರು, ಮಧ್ವಾಚಾರ್ಯರು ಅವತಾರ ಮಾಡಿಯ ಕಾಲದಲ್ಲೇನೇ ಅದನ್ನು ಸೂಚನೆ ಮಾಡಿದ್ದಾರೆ, ಮುಂದೆ ತಮ್ಮ ಗ್ರಂಥದಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ ಅಂತ. ಅದು ಹೇಗೆ ಅಂತಂದರೆ, ಕಾರ್ಯತಾಚ ನಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ ಅಂತ ಆಚಾರ್ಯರು ಯಾವ ವಾಕ್ಯ ಎಂಬತಕ್ಕಂಥದ್ದು ನಮಗೆ ಅರ್ಥಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ನಿರೂಪಣೆ ಮಾಡಬೇಕಾದ್ರೆ ಹೇಳಿದ್ದಾರೆ. ಅದು ಮಾಡು ಅಂತಲೂ ಹೇಳಬೇಕಾಗಿಲ್ಲ, ಮಾಡಬೇಡ ಅಂತಲೂ ಹೇಳಬೇಕಾಗಿಲ್ಲ. ಆದರೆ ಆ ವಾಕ್ಯ ಎಂಬತಕ್ಕಂಥದ್ದು ಅರ್ಥಜ್ಞಾನ ಜನಕವಾಗುತ್ತೆ. ಆ ವಾಕ್ಯದಿಂದ ಅರ್ಥಜ್ಞಾನ ನಮಗೆ ಬರುತ್ತೆ ಯಾವಾಗ ನಮಗೆ ಇಷ್ಟವಾದ ವಿಷಯವನ್ನು ಆ ವಾಕ್ಯ ತಿಳಿಸಿಕೊಡ್ತಾ ಇದ್ರೆ ಅಂತ. ನೋಡಿ, ಸಣ್ಣ ಮಗು ತಾಯಿಯನ್ನು ಕಳ್ಕೊಂಡಿದೆ, ಎಷ್ಟೋ ವರ್ಷಗಳಾಗಿದೆ, ದೊಡ್ಡವನಾಯಿತು, ಆ ಮಗು ದೊಡ್ಡದವನು ಬೆಳೆದಿದ್ದಾನೆ. ಆಗ ತಾಯಿಯನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ. ಆವಾಗ ಅವರಿಗೆ ಹೇಳೋದು, ನಿನ್ನ ತಾಯಿ ಇಲ್ಲಿದ್ದಾಳೆ ಅಂತ. ಹೀಗೆ ತಾಯಿಯನ್ನು ಕಳ್ಕೊಂಡಂತಹ ವ್ಯಕ್ತಿಗೆ ತಾಯಿಯನ್ನು ನೋಡಬೇಕು ಅಂತ ಬಯಕೆ ಬಂದಾಗ ನಿನ್ನ ತಾಯಿ ಇಲ್ಲಿದ್ದಾಳೆ ಅಂತ ವಿಷಯವನ್ನು ತಿಳಿಸಿದರೆ ಸಾಕು, ಅವನಿಗೆ ಆ ವಾಕ್ಯದಿಂದ ಜ್ಞಾನವೂ ಬರುತ್ತೆ. ಹಾಗಾದರೆ ಆ ಜ್ಞಾನ ಹೇಗೆ ಬಂತು? ಇಲ್ಲಿ ತಾಯಿಯನ್ನು ಹೋಗಿ ನೋಡು ಅಂತ ಹೇಳಲಿಲ್ಲ, ಅಥವಾ ನೋಡಬೇಡ ಅಂತಲೂ ಹೇಳಲಿಲ್ಲ, ವಿಧಿ ಇಲ್ಲ, ನಿಷೇಧ ಇಲ್ಲ, ಕೇವಲ ನಿನ್ನ ತಾಯಿ ಇಲ್ಲಿದ್ದಾಳೆ ಅಂತ ಹೇಳಿದ್ದು. ಹೀಗೆ ಈ ಅವನಿಗೆ ಇಷ್ಟವಾದ ವಿಷಯವನ್ನು ತಿಳಿಸುವಂತಹ ವಾಕ್ಯ ಯಾವ ರೀತಿಯಲ್ಲಿ ಅರ್ಥಜ್ಞಾನವನ್ನು ಉಂಟು ಮಾಡುತ್ತೋ ಹಾಗೇ ಇಲ್ಲಿಯೂ ಕೂಡ ಪರಮಾತ್ಮನು ಸಜ್ಜನರಿಗೆ ಇಷ್ಟನಾಗಿದ್ದಾನೆ. ಆ ಪರಮಾತ್ಮನ ಜ್ಞಾನವನ್ನು ತಂದುಕೊಡ್ತಕ್ಕಂಥ ವೇದವಾಕ್ಯ ಅದು ಇಷ್ಟವಾದ ಭಗವಂತನ ಜ್ಞಾನವನ್ನು ತಂದುಕೊಡ್ತಾ ಇದೆ. ಅದರಿಂದಾಗಿ ಅದು ಅರ್ಥಜ್ಞಾನ ಜನಕವಾಗಿದೆ ಎಂಬತಕ್ಕಂಥ ಒಂದು ಸಿದ್ಧಾಂತವನ್ನು ಆಚಾರ್ಯರು ಎಲ್ಲರೂ ಒಪ್ಪುವ ಹಾಗೆ ಮಂಡನೆ ಮಾಡಿದ್ದಾರೆ. ಅಂತಹ ಒಂದು ವಿಷಯ ಹೇಳ್ತಾ ಇದ್ದಾರೆ. ಜ್ಞಾನಂ ಪರೋಕ್ಷಮಪಿ ಅಮತ ಇಷ್ಟಹೇತುಂ ಅಂತ. ಜ್ಞಾನವು ಅದು ನಮಗೆ ನೇರವಾಗಿ ನೋಡದೇ ಇರಬಹುದು, ಅಂತಹ ವಿಷಯವೂ ಕೂಡ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಹಾಗಾದರೆ ವಿಷಯವನ್ನು ಕೇಳಿದಾಗ ಸಂತೋಷ ಆಯಿತು ಅಂತಂದರೆ ಆ ವಾಕ್ಯ ಅದು ಸಿದ್ಧಾರ್ಥಬೋಧಕವಾದದ್ದು, ಅದಕ್ಕೆ ಪ್ರಾಮಾಣ್ಯ ಇದೆ ಎಂಬತಕ್ಕಂತಹ ಒಂದು ಶಾಸ್ತ್ರೀಯ ಪ್ರಮೇಯವನ್ನು ಇಲ್ಲಿ ಆ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಮುಂದೆ ಮಧ್ಯಗೇಹ ಭಟ್ಟರು ಮನೆಗೆ ಬರ್ತಾರೆ. ಮನೆಯಲ್ಲಿ ಮಗನ ಮುಖವನ್ನು ನೋಡಿ ಸಂತೋಷಗೊಂಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಆವಿಶ್ಯ ವೇಶ್ಮ ನಿಜನಂದನಮಿಂದು ವಕ್ತ್ರಂ ಭೂಯೋಭಿವಂದ್ಯ ಸಮುಕುಂದ ದಯಾಂ ಪ್ರವಂದ್ಯ ಜಾತಸ್ಯ ತಸ್ಯ ಗುಣಜಾತವಹಸ್ಯ ಜಾತ ಕರ್ಮಾದಿ ಕರ್ಮ ನಿವಹಂ ವಿದಧೇ ಸುಕರ್ಮ. ಮಧ್ಯಗೇಹ ಭಟ್ಟರು ಆ ಮಗುವಿಗೆ ತತ್ಕಾಲದಲ್ಲಿ ಮಾಡಬೇಕಾದಂತಹ ಸಂಸ್ಕಾರವನ್ನು ಮಾಡಿದ್ದಾರೆ. ಮನುಷ್ಯ ಅವನು ಹುಟ್ಟಬೇಕು ಅಂತ ಗರ್ಭವನ್ನು ಪ್ರವೇಶ ಮಾಡಬೇಕು ಅಂತ ಆದಾಗಲೇ ಅವನಿಗೆ ಕರ್ಮಗಳೆಲ್ಲ ಪ್ರಾರಂಭವಾಗುತ್ತೆ. ಅದರಿಂದಲೇ ಒಳ್ಳೆಯ ಸಂಸ್ಕಾರದಿಂದ ಕೂಡಿದಂತಹ ಆ ವ್ಯಕ್ತಿ ಒಳ್ಳೆಯ ಸುಸಂಸ್ಕೃತನಾಗಿ ಮುಂದೆ ಅವನು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಮೊದಲು ಅವನಿಗೆ ಗರ್ಭಾಧಾನ ಅಂತ ಸಂಸ್ಕಾರ, ಅನಂತರ ಪುಂಸವನ ಅಂತ ಸಂಸ್ಕಾರ, ಅನಂತರದಲ್ಲಿ ಸೀಮಂತ ಅಂತ, ಇದೆಲ್ಲವೂ ಕೂಡ ಜೀವ ಗರ್ಭದಲ್ಲಿ ಪ್ರವೇಶ ಮಾಡಬೇಕಾದರೆ ಗರ್ಭದಲ್ಲಿ ಇದ್ದಾಗ ನಡೆಯುವಂತಹ ಸಂಸ್ಕಾರಗಳು. ಅನಂತರ ಹುಟ್ಟಿದ ಕೂಡಲೇ ಆಗತಕ್ಕಂತಹದ್ದು ಜಾತಕರ್ಮ ಎಂಬತಕ್ಕಂತಹ ಒಂದು ಸಂಸ್ಕಾರ. ವೇದ ಮಂತ್ರಗಳನ್ನು ಹೇಳಿ ಈ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು ಅಲ್ಲ. ಮಗು ಹುಟ್ಟಿದ ಕೂಡಲೇ ಜಾತಾಶೌಚ ಎಂಬತಕ್ಕಂಥದ್ದು ನಾವು ಹೇಳ್ತೇವೆ ಮೈಲಿಗೆ. ಹಾಗಾದರೆ ವೇದ ಮಂತ್ರಗಳನ್ನು ಪಠನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಬಂದರೆ ಶಾಸ್ತ್ರ ಹೇಳುತ್ತೆ, ಆ ಮಗುವಿಗೆ ಏನು ನಾಭಿಯ ಬಳ್ಳಿ ಅಂತ ಹೇಳ್ತೇವೆ, ಹೊಕ್ಕಳು ಬಳ್ಳಿ ಅಂತ, ಆ ಹೊಕ್ಕಳು ಬಳ್ಳಿ ತುಂಡಾಗುವ ತನಕ ಆ ತಂದೆ ತಾಯಿಗಳಿಗೆ ಆ ಜಾತಾಶೌಚ ಎಂಬತಕ್ಕಂಥದ್ದು ಇಲ್ಲ ಅಂತ. ಆ ಕಾಲದಲ್ಲಿ ಮಾಡಬೇಕಾದಂತಹ ಒಂದು ಸಂಸ್ಕಾರ.
ಅದನ್ನು ಮಧ್ಯಗೇಹ ಭಟ್ಟರು ಮಾಡಿದ್ದಾರೆ. ಆ ವಾಯುದೇವರು ಅವತಾರ ಮಾಡುವಂತಹದ್ದು ಅವರಿಗೆ ತುಂಬ ಸಂತೋಷದ ವಿಷಯ. ಅಲ್ಲದೇನೆ ಆ ಮಗುವಿಗೆ ಗರ್ಭಾಧಾನ, ಪುಂಸವನ, ಸೀಮಂತಾದಿ ಗರ್ಭದ ಅವಸ್ಥೆಯಲ್ಲಿ ಮಾಡಬೇಕಾದ ಸಂಸ್ಕಾರಗಳೆಲ್ಲ ಆ ಶರೀರಕ್ಕಾಗಿದೆ. ಮುಂದೆ ಹುಟ್ಟಿದ ಮೇಲೂ ಕೂಡ ಆ ಶರೀರಕ್ಕೆ ಸಂಸ್ಕಾರ ಆಗಬೇಕು. ಆ ಮಧ್ಯಗೇಹ ಭಟ್ಟರು ಅಂತಹ ಜಾತಕರ್ಮ ಎಂಬತಕ್ಕಂತಹ ಆ ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ ಎಂಬುದಾಗಿ ಎಲ್ಲ ವಿಧವಾದ ಸಂಸ್ಕಾರಗಳಿಂದ ಆ ಶರೀರ ಎಂಬತಕ್ಕಂಥದ್ದು ಅಷ್ಟೂ ಪವಿತ್ರವಾಗಿರ್ತಕ್ಕಂಥದ್ದು ಆ ವಾಯುದೇವರ ಆ ಶರೀರ ಎಂಬುದಾಗಿ ನಿರೂಪಣೆ ಮಾಡಿದ್ದಾರೆ. ಆ ಮಗನ ಮುಖವನ್ನು ನೋಡಿ ಆ ಮಧ್ಯಗೇಹ ಭಟ್ಟರಿಗೆ ತುಂಬ ಸಂತೋಷವಾಗಿದೆಯಂತೆ. ಮುಕುಂದದಯಾಂ ಪ್ರವಂದ್ಯ. ಅಷ್ಟೇ ಅಲ್ಲ, ಇದೆಲ್ಲವೂ ಕೂಡ ಮಗನ ಮುಖವನ್ನು ನೋಡಿದಾಗ, ಸಾಧಾರಣ ಮಕ್ಕಳು ನಮಗೆ ಹುಟ್ಟಿದ್ದಾರೆ ಅಂತಂದರೆ ಆ ಮಗು ಕಣ್ಣೇ ತೆರೆದಿರೋದಿಲ್ಲ, ಕಣ್ಣು ಮುಚ್ಕೊಂಡಿರುತ್ತೆ. ಇನ್ನೂ ಅದರ ಮುಖ ಯಾವ ರೀತಿಯಲ್ಲಿದೆ ಎಂಬುದಾಗಿ ಸ್ಪಷ್ಟ ಕಲ್ಪನೆ ನಮಗಿರೋದಿಲ್ಲ. ಆದರೂ ಮಗುವಿನ ಮುಖವನ್ನು ನೋಡಿದಾಗ ಸಂತೋಷ ಪಡ್ತೇವೆ ನಾವು. ಆದರೆ 32 ಲಕ್ಷಣಗಳನ್ನು ಒಳಗೊಂಡಿರತಕ್ಕಂತಹ ಹಸನ್ಮುಖವುಳ್ಳಂತಹ ಆ ಮಗುವನ್ನು ನೋಡಿದಾಗ ಆ ಮಧ್ಯಗೇಹ ಭಟ್ಟರಿಗೆ ಎಷ್ಟು ಸಂತೋಷ ಆಗಿರಬೇಕು. ಅವರು ಅಲ್ಲಿಯೂ ಕೂಡ ಆಲೋಚನೆ ಮಾಡ್ತಾರಂತೆ, ಮುಕುಂದ ದಯಾಂ, ಭಗವಂತನ ಅನುಗ್ರಹದಿಂದ ಇಂತಹ ಸುಂದರವಾಗಿರ್ತಕ್ಕಂತಹ ಮಗು ನನಗೆ ಭಗವಂತ ಕರುಣಿಸಿದ್ದಾನೆ, ಅವನ ದಯೆಯಿಂದ ನನಗೆ ಪ್ರಾಪ್ತವಾಗಿದೆ ಎಂಬುದಾಗಿ ಅಲ್ಲಿಯೂ ಮಗುವಿನ ಮುಖವನ್ನು ನೋಡಿ ಆ ಸಂತೋಷಗೊಂಡಿದ್ದಾರೆ, ಭಗವಂತನ ಸ್ಮರಣೆ ಮಾಡಿದ್ದಾರೆ. ಇಂತಹ ಒಂದು ಧಾರ್ಮಿಕ ವ್ಯಕ್ತಿಗಳು, ಭಗವಂತನಲ್ಲಿ ಭಕ್ತಿ ಉಳ್ಳಂತಹ ವ್ಯಕ್ತಿಗಳು ಆ ಮಧ್ಯಗೇಹ ಭಟ್ಟರು ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ 10 ದಿನ ಕಳೆದು 11ನೇ ದಿನ ಮಗುವಿಗೆ ನಾಮಕರಣ ಸಂಸ್ಕಾರ ಅಂತ ಅದನ್ನು ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಜ್ಞಾನಾರ್ಥಮೇವ ಯದ್ ಅಭೂದಸುದೇವ ಏಷಃ ಯದ್ವಾಸುದೇವ ಪದಭಕ್ತಿರದ ಸದಾಸೌ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾಃ ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ಶಾಸ್ತ್ರವೂ ಹೇಳ್ತಾ ಇದೆ, ಏಕಾದಶೇ ದ್ವಾದಶೇವ ಅಹನಿ ಪಿತಾ ನಾಮ ಕುರ್ಯಾತ್. 11 ಅಥವಾ 12ನೇ ದಿವಸ ತಂದೆಯಾದವನು ಮಗುವಿಗೆ ನಾಮಕರಣವನ್ನು ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಹಿಂದೆ ಜಾತಕರ್ಮವನ್ನು ಮಾಡಿದರು. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಜಾತಕರ್ಮ ಎಂಬತಕ್ಕಂತಹ ಸಂಸ್ಕಾರ ಇದೆ ಅಂತ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲೋ ತಂದೆ ಇರ್ತಾನೆ ಅಥವಾ ಜನ್ಮ ಆಗಿರೋದು ಆಸ್ಪತ್ರೆಯಲ್ಲಿ, ಆದ್ದರಿಂದಾಗಿ ಆ ಜಾತಕರ್ಮಾದಿ ಸಂಸ್ಕಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾಮಕರಣ ಸಂಸ್ಕಾರ ಎಂಬತಕ್ಕಂಥದ್ದಿದೆ. ಆದರೆ ನಮಗೆ ಅನುಕೂಲವಾದ ದಿನಗಳಲ್ಲಿ ನಾವು ನಾಮಕರಣ ಸಂಸ್ಕಾರವನ್ನು ಮಾಡ್ತೇವೆ, ಮಾಡೋದಿದ್ದೇ ಇದೆ. ಆದರೆ ಶಾಸ್ತ್ರ ಹೇಳಿದ ದಿನದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಉಚಿತವಾದದ್ದು. ಹಾಗೆ 11 ಅಥವಾ 12ನೇ ದಿವಸ ಆ ನಾಮಕರಣ ಮಾಡಬೇಕು ಅಂತ ಮಧ್ಯಗೇಹ ಭಟ್ಟರು ಆ ಕಾರ್ಯಕ್ರಮವನ್ನು ಅವರು ಏರ್ಪಾಟು ಮಾಡಿದ್ದಾರೆ. ಏನು ನಾಮಕರಣ ಮಾಡಿದರು, ಏನು ಹೆಸರಿಟ್ಟರು ಅಂತ ಇವತ್ತೆಲ್ಲ ಗೂಗಲಲ್ಲಿ ಹುಡ್ಕೋದೇ ಇರುತ್ತೆ. ಏನು ಹೆಸರಿಡಬೇಕು ಅಂತ ಅವರಿಟ್ಟಿರಬಾರ್ದು ಇವರಿಟ್ಟಿರಬಾರ್ದು ಅಂತ ಏನೋ ಅರ್ಥ ಇಲ್ಲದೆ ಇರತಕ್ಕಂತಹ ಹೆಸರನ್ನು ಇಟ್ಟಿರ್ತಾರೆ. ಎಷ್ಟೋ ಹೆಸರುಗಳಿದೆ ಇವತ್ತು, ಆ ಹೆಸರುಗಳಿಗೆ ಅರ್ಥವೇ ಇರೋದಿಲ್ಲ. ಅವರಿಗೆ ಏನೋ ಒಂದು ಯೋಚನೆ ಬರುತ್ತೆ, ಅವರೇ ಒಂದು ಹೆಸರಿಡ್ತಾರೆ. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಹೆಣ್ಣು ಮಗುವಿಗಾದರೆ 3 ಅಕ್ಷರದ ಹೆಸರನ್ನು ಇಡಬೇಕು ಅಂತ, ಅದು ಅರ್ಥ ಇರತಕ್ಕಂಥ ಹೆಸರನ್ನು ಇಡಬೇಕು ಅಂತ. ಗಂಡು ಮಗು ಆದರೆ ಅದಕ್ಕೆ 4 ಅಕ್ಷರದ ಹೆಸರನ್ನು ಇಡಬೇಕು ಎಂಬುದಾಗಿ ಶಾಸ್ತ್ರದ ನಿಯಮ. ಅದರಂತೆ ಈ ಮಧ್ಯಗೇಹ ಭಟ್ಟರು ಕೂಡ ಮಗುವಿಗೆ ವಾಸುದೇವ ಅಂತ ನಾಮಕರಣವನ್ನು ಮಾಡಿದ್ದಾರಂತೆ. ಯಾಕೆ ವಾಸುದೇವ ಅಂತ ನಾಮಕರಣ ಮಾಡಿದರು? ಅದಕ್ಕೆ ಅರ್ಥ ಇದೆ ಅನ್ನೋದನ್ನು, ಆ ನಾಮ ಅನ್ವರ್ಥವಾಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಜ್ಞಾನಾರ್ಥಮೇವ ಯತ್ ಅಸುದೇವ ಏಷಃ ಅಭೂತ್. ಇವರು ವಾಯುದೇವರು, ವಾಯುದೇವರಿಗೆ ಅಸುದೇವ ಎಂಬುದಾಗಿ ಹೆಸರು. ನಾವು ಹೇಳ್ತೇವೆ ಹಸು ಹೋಯಿತು ಅಂತ ಹೇಳ್ತೇವೆ. ಹಸು ಅಂತಂದರೆ ಪ್ರಾಣ ಅಂತ ಅರ್ಥ. ಇದು ಲೋಕದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು. ಹಾಗಾದರೆ ಪ್ರಾಣದೇವರು ಅಂತ ಅವರು ಅವತಾರ ಮಾಡಿದರು. ಯಾತಕ್ಕೋಸ್ಕರ ಅವತಾರ ಮಾಡಿದ್ದಾರೆ? ವಾ ಅಂತ. ವಾ ಅಂತಂದರೆ ಜ್ಞಾನ ಅಂತ ಅರ್ಥ. ಹಾಗಾದರೆ ಜ್ಞಾನಕ್ಕೋಸ್ಕರವೇ ಲೋಕದಲ್ಲಿ ತತ್ವಜ್ಞಾನ ಇಲ್ಲದೇ ಇರತಕ್ಕಂಥ ಜೀವರಿಗೆ ತತ್ವಜ್ಞಾನವನ್ನು ಕೊಟ್ಟು ಅನುಗ್ರಹಿಸಬೇಕು ಎಂಬುದಾಗಿ ಅವತಾರ ಮಾಡಿದ್ದಾರೆ. ಹೀಗೆ ತತ್ವಜ್ಞಾನಕ್ಕೋಸ್ಕರವೇ ಯಾರು ಭೂಮಿಯಲ್ಲಿ ವಸುದೇವ ವಾಸ ಮಾಡಿದ್ದಾರೋ, ಆದ್ದರಿಂದ ಅವತಾರ ಮಾಡಿದ್ದಾರೋ, ಆದ್ದರಿಂದಾಗಿ ಅವರನ್ನು ವಾಸುದೇವ ಅಂತ ಕರೆದರು ಅಂತ. ಇದು ಒಂದು. ಎರಡನೇದು, ವಾಸುದೇವ ಅಂತ ಪರಮಾತ್ಮನಿಗೆ ಹೆಸರು. ವಸುದೇವನ ಮಗ
ಆದ್ದರಿಂದ ಅವನನ್ನು ವಾಸುದೇವ ಅಂತ ಕರೀತಾರೆ. ಈ ಮುಖ್ಯ ಪ್ರಾಣದೇವರು ಅವತಾರ ಮಾಡಿದವರು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದಿದ್ದಾರೆ. ಒಂದು ಕ್ಷಣವೂ ಭಗವಂತನಲ್ಲಿ ಭಕ್ತಿ ಮಾಡದೇನೆ ಇರೋದಿಲ್ಲ ವಾಯುದೇವರು. ನಿದ್ರೆ ಇಲ್ಲದೆ ನಿರಂತರವಾಗಿ ಅವರು ಆ ಭಗವಂತನ ಚಿಂತನೆಯನ್ನು ಮಾಡುವವರು, ಭಗವಂತನ ಸ್ಮರಣೆಯನ್ನು ಮಾಡುವವರು. ಅದರಿಂದ ಭಗವಂತನ ವಿಶೇಷ ಭಕ್ತರಾಗಿದ್ದಾರೆ. ಅದರಿಂದಾಗಿ ಅವರಿಗೆ ವಾಸುದೇವ ಅಂತ ನಾಮಕರಣವನ್ನು ಮಾಡಿದ್ದಾರಂತೆ. ಯದ್ವಾಸುದೇವ ಪದಭಕ್ತಿರತಃ, ಪರಮಾತ್ಮನ ಪಾದ ಕಮಲಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಆದ್ದರಿಂದ ವಾಸುದೇವ ಅಂತ. ಹೀಗೆ ಭಗವದ್ಭಕ್ತರೂ ಹೌದು, ಜ್ಞಾನಕ್ಕೋಸ್ಕರವೇ ಭೂಮಿಯಲ್ಲಿ ಅವತಾರ ಮಾಡಿದವರು. ಆದ್ದರಿಂದ ಅವರಿಗೆ ವಾಸುದೇವ ಎಂಬುದಾಗಿ ತಂದೆ ನಾಮಕರಣ ಮಾಡಿದ್ದಾರೆ. ಇದು ಅನ್ವರ್ಥವಾಗಿದೆ ಅಂತ. ಮುಂದೆ ಅವರೇ ಪೂರ್ಣ ಪ್ರಜ್ಞಾ ಎಂಬತಕ್ಕಂಥ ಹೆಸರಿನಿಂದ ಸನ್ಯಾಸಿಗಳಾಗಿದ್ದುಕೊಂಡು ಶ್ರೀಮದ್ ಆನಂದ ತೀರ್ಥರು ಎಂಬತಕ್ಕಂತಹ ಹೆಸರಿನಿಂದ ಆನಂದಕರವಾದ ತೀರ್ಥಶಾಸ್ತ್ರವನ್ನು ರಚನೆ ಮಾಡಿ ಆ ವಾಸುದೇವ ಎಂಬತಕ್ಕಂತಹ ಹೆಸರು ಸಾರ್ಥಕವಾಗಿ ಅವರು ಮಾಡಿದ್ದಾರೆ ಭಗವಂತನ ಆದೇಶದಿಂದ. ಅದರಿಂದ ತಂದೆ ಇಟ್ಟಂತಹ ಹೆಸರು ಅದು ಮುಂದೆ ಸಾರ್ಥಕವಾಯಿತು ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ.